ಕೆಮಿಕಲಲ್ಲಿ ಬೆಳೆದಂಥ ಸಸ್ಯ ಹೈಬ್ರಿಡ್ ಬೀಜ ಅದು ಪರಿವರ್ತನೆ ಆಗೋಕ್ಕೆ 2 ವರ್ಷ ಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ 2 ವರ್ಷ ಕಾದೆ, 2 ವರ್ಷಕ್ಕೆ ಬದಲಾವಣೆ ಆಯಿತು, 3 ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಯಿತು. ಆಮೇಲೆ ನಾನೇನು ಮಾಡಿದೆ, ಎಲ್ಲ ಕಡೆಗೆ ಹಾಕ್ತಾ ಹೋದೆ. ಹಾಗಾಗಿ ಇಲ್ಲಿ ಸಮಗ್ರ ಕೃಷಿ ಪದ್ಧತಿನಲ್ಲಿ ಮಾಡ್ತಾ ಹೋದೆ. ಅಂದರೆ ಒಂದು ತೋಟಗಾರಿಕೆ ಕೃಷಿ, ಮತ್ತು ಹೈನುಗಾರಿಕೆ, ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ, ಈ 4ನ್ನು ಬೇಸಾಗಿ ಇಟ್ಕೊಂಡು ಸಮಗ್ರ ಕೃಷಿ ಮಾಡ್ತಾ ಮತ್ತು ಮಲ್ಟಿ ಕ್ರಾಪ್ ಸಿಸ್ಟಮನ್ನು ತೋಟದೊಳಗಡೆಗೆ ಡೆವಲಪ್ ಮಾಡ್ತಾ, ಹಾಗಾಗಿ ಬಹುಬೆಳೆ ಪದ್ಧತಿ ಮತ್ತು ಸಮಗ್ರ ಕೃಷಿ ಪದ್ಧತಿನ ಅಳವಡಿಕೆ ಮಾಡ್ಕೊಂಡೆ. ನಾಯಿ ಸಾಕಿದೆ, ನಾಯಿಯಿಂದನೂ ವರಮಾನ ಬರೋದಕ್ಕೆ ಸ್ಟಾರ್ಟ್ ಆಯಿತು. 1 ವರ್ಷಕ್ಕೆ 1.5 2 ಲಕ್ಷ ರೂಪಾಯಿ ನಾಯಿ ಮರಿಗಳನ್ನ ಮಾರಾಟ ಮಾಡಿ ಉತ್ಪಾದನೆ ಮಾಡ್ತಾ ಇದ್ದೆ ಮುದೋಳ್ ನಾಗಿಂದ. ಹಾಗಾಗಿ ಅಷ್ಟೆಲ್ಲದೂ ಒಂದಕ್ಕೊಂದು ಎಲ್ಲದೂ ಕ್ರೋಢೀಕರಣ ಆಗ್ತು. 5 ವರ್ಷ 6 ವರ್ಷ ಯಾವಾಗ ಈ ಮಣ್ಣು ಬದಲಾವಣೆ ಆಯಿತು, ಬದಲಾವಣೆ ಆದಮೇಲೆ ಒಬ್ಬೊಬ್ಬರನ್ನೇ ಯುವಕರುಗಳನ್ನ ತೋಟಕ್ಕೆ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಗ್ರಿಕಲ್ಚರ್ ಫೇಲ್ ಆಗಿರೋ ಅಂಥವ್ರು, ಮತ್ತಿನ್ನು ಎಲ್ಲ ಜಮೀನು ಸಾಕಷ್ಟು ಆಸ್ತಿ ಇದೆ ಅವರು ಹೊರಗೆ ಹೋಗಿರೋರು ಅಂಥವ್ರನ್ನೆಲ್ಲ ಆಯ್ಕೆ ಮಾಡಿ ಒಬ್ಬೊಬ್ಬರನ್ನೇ ಕರೆಸ್ತಾ, ಇದರಲ್ಲಿ ಇಷ್ಟು ದುಡ್ಡು ಬರುತ್ತೆ, ಅದರಲ್ಲಿ ಇಷ್ಟು ದುಡ್ಡು ಬರುತ್ತೆ, ಈ ತೋಟ ಹಿಂಗಾಯಿತು, ನಾಳೆ ಇಷ್ಟು ಲಕ್ಷ ದುಡಿಬೋದು, ಈ ಥರದ್ದೆಲ್ಲ ಹೇಳ್ತಾ ಹೋದಂಗೆ ಅವರೊಂದಿಷ್ಟು ಮನ ಪರಿವರ್ತನೆ ಮಾಡಿ ಒಂದು 10-6 ಜನ ಮೊದಲನೇ ಹಂತದಲ್ಲಿ ಬಂದರು. ಈಗ 100 ಜನ ಯುವಕರು ಕೃಷಿಗೆ ಬಂದು ನಿಲ್ಲೋದಕ್ಕೆ ಈ ಕ್ಷೇತ್ರನ ಒಂದು ಅದೇನೋ ಹೇಳ್ತಾರಲ್ಲ, ಸ್ಪ್ರಿಂಗ್ ಹಲಿಗೆ ಅಂತೇನೋ ಹೇಳ್ತಾರಲ್ಲ, ಆ ಥರದ್ದೊಂದು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅಲ್ಲಿ ಕರೆಸ್ತೀನಿ, ಅವ್ರಿಗೆ ಮಾಹಿತಿ ಕೊಡ್ತೀವಿ ಉಚಿತವಾಗಿ, ಪ್ರೀತಿಯಿಂದ ಎಲ್ಲದನ್ನು ಹೇಳಿ ಕಳಿಸೋದ್ರಿಂದ ಬಹುತೇಕರು ಬದಲಾವಣೆ ಆಗ್ತಿದ್ದಾರೆ.